ಹೆಂಗ್ ಮೇಡಮ್ ಸಮರ್ಥ ಅವ್ರು ಒಂದ್ ಸ್ವಲ್ಪ ರಗಡ ಬಹಳ ಸೌಮ್ಯನ ಹೆಂಗ್ ಮೇಡಮ್ ಅವರು? ಲೈಕ್ ವ್ಯಾಲ್ಯೂಸ್ ಈಗಾಗಲೇ ಹೇಳಿದೆ, ಇನ್ನೊಬ್ರನ್ನ ರೆಸ್ಪೆಕ್ಟ್ ಮಾಡೋದು. ಈಗಲೂ ಕೂಡ ಅವರು ಫ್ಯಾಕ್ಟ್ರಿಯಿಂದ ಬಂದ್ರೆ ತಮ್ಮ ಫೈಲ್ ಬ್ಯಾಗು ತಮ್ಮ ಶೂಸು ಎಲ್ಲ ತಾವೇ ತಗೊಂಡು ಹೋಗ್ತಾರೆ. ಯಾರು ಅವ್ರ ಹಿಂದೆ ಮುಂದೆ ಓಡಾಡಲ್ಲ. ಇವಿಲ್ಕ ಏನಾದ್ರೂ ಊಟ ಮಾಡ್ಬೇಕು, ನೂಡಲ್ಸ್ ಏನಾರ ಮಾಡ್ಕೋಬೇಕು ಅಂದ್ರೆ ತಾನೇ ಹೋಗಿ ಕುಕ್ ಮಾಡ್ಕೊಂಡು, ಅವನ್ ಹಾಸ್ಟೆಲ್ ನಲ್ಲಿದ್ದು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಜೊತೆಗೆ ನನ್ನ ಟೇಸ್ಟ್ ನನಗೆ ಈ ತರ ಬೇಕು ಅಂತ ಹಿ ವಿಲ್ ಕುಕ್ ಅಂಡ್ ಹಿ ವಿಲ್ ಪುಟ್ ಎವ್ರಿಥಿಂಗ್ ಇನ್ ದ ಸಿಂಕ್ ಅಂಡ್ ಗೋ. ಸಮರ್ಥ್ ಬಂದ್ ಏನಾದ್ರೂ ಮಾಡಿದಾನೆ ಅಂತಾನು ನನಗೆ ಗೊತ್ತಾಗಲ್ಲ. ಸೊ ರಾಡಿ ಎಬ್ಸಲ್ಲ, ರಾಡಿ ಎಬ್ಸಲ್ಲ ಅದ್ರ ಕೆಲಸದಲ್ಲಿ. ಈಗ ರಾಜಕೀಯ ಅಂದ್ರೆ ಮೇಡಮ್ ಕೆಲವೊಂದ್ ಕಡೆ ರಗಡ ಆಗಿರ್ಬೇಕಾಗುತ್ತೆ, ಕೆಲವೊಂದ್ ಕಡೆ ಸೌಮ್ಯವಾಗಿ ಇರ್ಬೇಕಾಗತ್ತೆ, ಕೆಲವೊಂದ್ ಕಡೆ ಕಾಂಪ್ರಮೈಸು ಆಗ್ಬೇಕಾಗತ್ತೆ. ಸೊ ಇದು ಕೆಲವೊಂದು ನಾಯಕತ್ವದ ಗುಣಲಕ್ಷಣಗಳು ಇವು. ಅದನ್ನ ನಿಮ್ಮ ಹತ್ರ ಅವ್ರ ಹತ್ರ ನೋಡಿರ್ತಾರ ಅವ್ರು ಹೆಂಗ್ ನಿಭಾಯಿಸ್ಬೇಕು ಅಂತ. ಬೇಸಿಕಲಿ ಅವ್ರು ಹೆಂಗೆ ಅಂತ? ಬೇಸಿಕಲಿ ಸಮರ್ಥ್ ಹೇಗೆ ಅಂದ್ರೆ ನೋ ನಾನ್ಸೆನ್ಸ್. ಸೊ ಈಗ ಹೇಳಿದ್ರಲ್ಲ ಯಾವ್ದೋ ಲೇಡಿ ಬಾಳನೆ ಶಿ ಸಫರಿಂಗ್, ಸೊ ಅವಳ ಸಮಸ್ಯೆನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾಳೆ ಲೌಡ್ ಆಗಿ. ಬಟ್ ಸಮರ್ಥ್ ಅದೇ ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ, ಯಾಕಂದ್ರೆ ಶಿ ಈಸ್ ಇನ್ ದ ರಿಸೀವಿಂಗ್ ಎಂಡ್. ಅದನ್ನ ಆ ಟೈಮ್ ನಲ್ಲಿ ತಾಳ್ಮೆ ಬೇಕಾಗುತ್ತೆ. ಬಟ್ ಸಿಟ್ಟು ಬಂದಾಗ ಜೋರಾಗಿ ಕೂಗಾಡೋದು, ಬೈಯೋದು ಅದು ಸಮರ್ಥ್ ನೇಚರ್ ಅಲ್ಲ.